ನಾನು ಗೋಣಿಹಳ್ಳಿ ಬಸವರಾಜ್ ಮಾತನಾಡ್ತಿದ್ದೇನೆ. ನಿನ್ನೆ ಇಲ್ಲ ಮೊನ್ನೆ ಯುಗಾದಿ 18ನೇ ತಾರೀಕು ಬಿದ್ದಂತಹ ಮಳೆ ಈ ದಾಳಿಂಬೆ ಬೆಳೆಗಾರರಿಗೆ ಅತೀವ ಸಂಕಷ್ಟವನ್ನು ತಂದೊಡ್ಡಿದೆ. ವಿಶೇಷವಾಗಿ ಹಂದಿಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಧಾರಾಕಾರವಾಗಿ ಬಂದಂಥ ಮಳೆ ಆಲಿಕಲ್ಲನ್ನು ವಿಪರೀತವಾಗಿ ತಂದು ಭೂಮಿಗೆ ಬಿದ್ದಿದೆ. ಆ ನಂತರ ಅದರಲ್ಲಿ ಧಾರಾಕಾರವಾಗಿ ಬಿದ್ದಂಥ ಮಳೆಯಲ್ಲಿ ಅತಿ ಹೆಚ್ಚು ಹನಿಗಳಿಗಿಂತ ಹೆಚ್ಚು ಬಿದ್ದದ್ದೇ ಆಲಿಕಲ್ಲು. ಈ ಆಲಿಕಲ್ಲು ಬಿದ್ದಂಥ ಪರಿಣಾಮದಿಂದಾಗಿ ಏನಾಗಿದೆ, ದಾಳಿಂಬೆ ಬೆಳೆಗಾರರಿಗೆ ಸಾಕಷ್ಟು ಸಂಕಷ್ಟ ಒದಗಿ ಬಂದಿದೆ. ಸುಮಾರು ಗೋಣಿಹಳ್ಳಿ ಒಂದೇ ಗ್ರಾಮದಲ್ಲಿ 200 ಎಕರೆ ಅಷ್ಟು ದಾಳಿಂಬೆ ಬೆಳೆ ನಷ್ಟ ಆಗಿದೆ. ಇನ್ನೇನು ಒಂದು 20ರಿಂದ 1 ತಿಂಗಳೊಳಗಡೆ ಈ ಬೆಳೆಯನ್ನು ಕಟಾವು ಮಾಡ್ತಕ್ಕಂಥ ಹತ್ತಿರಕ್ಕೆ ಬಂದಿದೆ. ಹಾಗಾಗಿ ಅನಿರೀಕ್ಷಿತವಾಗಿ ಮತ್ತು ಅಕಾಲಿಕವಾಗಿ ಬಿದ್ದಂತಹ ಆಲಿಕಲ್ಲು ಮಳೆಯಿಂದ ಏನಾಗಿದೆ, ನಾವೆಲ್ಲರೂ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಒಂದೊಂದು ಕಾಯಿನೂ ಕೂಡ ಒಂದೊಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಕಾಯಿಗಳು ಇದೆಲ್ಲನ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟು ರೈತರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಲಕ್ಷಾಂತರ ಸಾಲ ಮಾಡಿಬಿಟ್ಟು ಈ ದಾಳಿಂಬೆ ಬೆಳೆಯನ್ನು ಬೆಳೀತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಭೇಟಿ ಕೊಟ್ಟು ಯಾರ್ಯಾವ ರೈತರು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಾಳಿಂಬೆ ಬೆಳೆಗಾರರು, ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರೋದ್ರ ಮುಖಾಂತರ ಇವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪರಿಹಾರವನ್ನು ಕೊಡಬೇಕು ಅಂತಂದೇಳಿ ಕೊಡಿಸ್ಕೊಡ್ಬೇಕು ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಮೊದಲಿಗೆ ಗೋಣಿಹಳ್ಳಿಯಲ್ಲಿ, ನನ್ನ ಹೆಸರು ರವಿಚಂದ್ರ, ಗೋಣಿಹಳ್ಳಿಯಲ್ಲಿ ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ ಮುಸುರೆ ಹಬ್ಬದ ದಿವಸ ಸಂಜೆ 4:15ರಿಂದ 5 ಗಂಟೆ ಸುಮಾರು ಇಲ್ಲಿ 200ರಿಂದ 200 ಎಕರೆ ದಾಳಿಂಬೆ ತೋಟ ಇಲ್ಲಿ ಎಲ್ಲ ಸರಿಸುಮಾರು ಹೂವಿನಿಂದ ಹಿಡಿದು ಕಾಯಿವರೆಗೂ ಹಿಡಿದು ಹಣ್ಣಿನವರೆಗೂ ಬಂದಿರತಕ್ಕಂಥ ಎಲ್ಲ 200 ಎಕರೆ ಆಗಿರ್ತಕ್ಕಂಥ ದಾಳಿಂಬೆ ತೋಟಕ್ಕೆ ಅಕಾಲಿಕವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಆವಿನ ಕಲ್ಲು ಅತಿ ಹೆಚ್ಚಿನ ಪರಿಣಾಮವಾಗಿ ಬಿದ್ದು ಎಲ್ಲ ಪ್ರತಿಯೊಂದು ಕಾಯಿಗೂ ಈ ಥರ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿ ಎಲ್ಲ ಅದರಿಂದ ಈ ಕಡೆಗೆ ನೀರು ಈ ಕಡೆಯಿಂದ ಒಂದೊಂದೇ ತೊಟ್ಟು ಈಗ ನೀರು ನಿನ್ನೆ ಏನು ಕಾಣಿಸ್ತಿರ್ಲಿಲ್ಲ, ಇವತ್ತು ನೋಡಿದ್ರೆ ಅದು ಎಲ್ಲನೂ ಪ್ರತಿಯೊಂದು ಕಾಯಿನೂ ಎಲ್ಲ ಕ್ಯೂ ಥರ ಆಗಿಬಿಟ್ಟು ಆ ಕಾಯಿಂದ ಈ ಕಡೆಗೆ ಎಲ್ಲನೂ ರಸ ಸೋರ್ತಾ ಇದೆ. ಸುಮಾರು ಏನಿಲ್ಲ ಅಂದ್ರೆ ಹಂದಿಕುಂಟೆ ವ್ಯಾಪ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗೋಣಿಹಳ್ಳಿಯಲ್ಲಿ ಅತಿ ಹೆಚ್ಚಿನ ವಿಶೇಷವಾಗಿ ಆವಿನ ಕಲ್ಲು ಬಿದ್ದಿರ್ತಕ್ಕಂಥದ್ದು. ಗೋಣಿಹಳ್ಳಿ ಅತಿ ಹೆಚ್ಚಿನವಾಗಿ ವಿಶೇಷವಾಗಿ ಆವಿನ ಕಲ್ಲು ಬಿದ್ದು ತುಂಬ ಆರ್ಥಿಕವಾಗಿ ರೈತರು ಸಾಲ ಸೂಲ ಮಾಡಿ ಸುಮಾರು ಬಂಡವಾಳಗಳನ್ನ ಹಾಕಿ ಒಂದು ಸರಿ ಅಲ್ಲ 2 ಸರಿ ಇತ್ರೇಲ್ ಮಾಡಿ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಇತ್ರೇಲ್ ಮಾಡಿದ್ರು. ಆ ಟೈಮಲ್ಲಿ ಸೆಟ್ಟಿಂಗ್ ಆಗಲಿಲ್ಲ. ಮತ್ತೆ ಜನವರಿ ತಿಂಗಳಲ್ಲಿ ಇತ್ರೇಲ್ ಮಾಡಿದ್ರು, ಜನವರಿ ತಿಂಗಳಲ್ಲಿ ಸೆಟ್ಟಿಂಗ್ ಮಾಡಿ ಈಗ ಸ್ವಲ್ಪ ಇತ್ರೇಲ್ ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತು ಅವೆಲ್ಲ ಸೆಟ್ಟಿಂಗ್ ಆದಂಥವು ಈಗ ಹೂವು ಮೊಗ್ಗು ಇರೋ ಸ್ಟೇಜ್ ಅವು ಎಲ್ಲ ಗಿಡ ಬರೀ ಖಾಲಿ ಗಿಡ ಆಗಿದೆ. ಎಲ್ಲ ಒಂದು ಕಡೆಯಿಂದ ಎಲೆ ಹೂವು ಮೊಗ್ಗು ಎಲ್ಲನೂ ಕೆಳಗಡೆ ಬಿದ್ದು ಹೋಗಿ ಅದು ಖಾಲಿ ಗಿಡ ಆಗಿ ಉಳ್ಕೊಂಡಿದೆ. ಈ ಸುಮಾರು ಕಾಯಿ ಇರ್ತಕ್ಕಂಥದ್ದು ಇದೆಲ್ಲ ಫುಲ್ಲು ಡ್ಯಾಮೇಜ್ ಆಗಿ ಇದು ಮಾರ್ಕೆಟಿಂಗ್ ಮಾರೋಕ್ಕೂ ಬರ್ತಾ ಇಲ್ಲ, ಇದನ್ನು ಕಿತ್ಕೊಂಡು ಹೋಗೋಕ್ಕೂ ಬರ್ತಾ ಇಲ್ಲ, ಆ ಪರಿಸ್ಥಿತಿ ಬಂದೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು, ಕೃಷಿ ಅಧಿಕಾರಿಗಳಾಗಿರ್ಬೋದು, ಈ ತಾಲೂಕಿನ ಜನಪ್ರತಿನಿಧಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಈ ಕಡೆ ಗಮನ ಹರಿಸಿ ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸ್ವಲ್ಪ ನಷ್ಟನ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇದನ್ನೆಲ್ಲ ನಷ್ಟ ತುಂಬಿಕೊಡ್ಬೇಕು ಅಂತ ಈಗ ನಿಮ್ಮಲ್ಲಿ ಸವಿನಯ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಸರ್, ನನ್ನ ಹೆಸರು ಓಂಕಾರಪ್ಪ ಅಂತ ಹೇಳಿ. ಇಲ್ಲಿ ಗೋಣಿಹಳ್ಳಿಯಲ್ಲಿ ಸುಮಾರು 80 ತೋಟ ಮೇಲ್ಗಡೆ ಇದ್ದಾವೆ. ಹಾಗಾಗಿ ಎಲ್ಲ ಎಳೆ ತೋಟ ಇಂಟ ಹಿಡಿದು ಹಣ್ಣಿಗೆ ಬಂದಿರೋ ತೋಟಗಳಿಗೆ 18/3/2026 4:15 ಆನಿಕಲ್ಲು ಬಿದ್ದು ತುಂಬ ಹಾನಿಯಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆಗಳು ಅವರು ಗಮನ ಹರಿಸ್ಬೇಕಾಗುತ್ತೆ. ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಈಗ ನಮ್ಮ ರೈತರೆಲ್ಲನ ಇನ್ಸೂರೆನ್ಸ್ ಕಟ್ಟಿದ್ದಾರೆ ದಾಳಿಂಬೆ. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ಸೂರೆನ್ಸ್ನ ಅವ್ರಿಗೆ ಒತ್ತಾಗಬೇಕು. ಹಂಗಾಗಿ ಇನ್ಸೂರೆನ್ಸ್ ಕಟ್ಟಿಲ್ಲದೆ ಇರೋರು ಅವ್ರಿಗೆ ಯಾವುದೇ ರೀತಿ ಬೇರೆ ರೀತಿಯಾಗಿ ಇನ್ಸೂರೆನ್ಸ್ ಬರೋದ ರೀತಿಯಾಗಿ ಪರಿಹಾರ ಕೊಡ್ಬೇಕಾಗುತ್ತೆ. ಗೋಣಿಹಳ್ಳಿ ಗ್ರಾಮದ ನಾವು ಸಿದ್ದೇಗೌಡರು ಅಂತಾನ 96/2ನೇ ಸರ್ವೆ ನಂಬರ್ನಲ್ಲಿ 2 ಎಕರೆ ದಾಳಿಂಬೆ ಮಾಡಿದ್ದೀನಿ. 700 ಗಿಡ ಇದೆ. ಅದು ನಾಳೆ ನಾಡಿದ್ರೆ ಕಟಾವು ಆಗಬೇಕಾಯ್ತು. ಆದರೆ ಈ ದುರಾದೃಷ್ಟ ನಮಗೆ ಅಕಾಲಿಕ ಮಳೆ ಬಂದು ಆವಿನ ಕಲ್ಲು ಹೆಚ್ಚಿಗೆ ಬಿದ್ದು ನಮ್ಮ ತೋಟದಲ್ಲಿ ಭಾಳ ಹಾನಿಯಾಗಿದೆ. ಈಗ ನಾವು ಬ್ಯಾಂಕ್ ಸಾಲ ತೀರ್ಸೋಕ್ಕೂ ನಾವು ಭಾಳ ಯೋಚನೆ ಮಾಡಬೇಕಾಗಿದೆ. ಹಾಗೆಯೇ ಎಲ್ಲ ಪ್ರತಿಯೊಂದು ರಾಗಿ, ಜೋಳ ಮತ್ತು ಪಪ್ಪಾಯಿ ಈ ಎಲ್ಲ ಬೆಳೆಗಳೂ ನಾಶ ಆಗಿದ್ದಾವೆ.
ಈ ಒಂದು ಅಂದ್ಕುಂಟೆ ಗ್ರಾಮ ಪಂಚಾಯತಿಗೆ ಅತಿ ವಿಶೇಷವಾಗಿ ಗೋಣಿಹಳ್ಳಿ ಗ್ರಾಮ ಏನಿದೆಯೋ ಅಲ್ಲೆಲ್ಲ ಸುಮಾರು ಹಾನಿಯಾಗಿದೆ. ಅದು ತೋಟಗಾರಿಕೆಯರು ಬಂದು ಅವರು ಕೂಲಂಕುಷವಾಗಿ ಅದನ್ನು ಸರ್ವೆ ಮಾಡಿ ಬೇಕಾದ್ರೆ ಅವರು ಸಂಬಂಧಪಟ್ಟಂಥ ಎಲ್ಲ ರೈತರುಗಳಿಗೆ ಅವರು ಪರಿಹಾರ ಕೊಡಬೇಕಾಗಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಅಧಿಕಾರಿಗಳು ಬಂದು ಗ್ರಾಮ ವಿಶ್ಲೇಷಣೆ ಮಾಡಿ ನೀವು ರೈತರಿಗೆ ಸಲ್ಲಬೇಕಾದಂಥ ವಿಶೇಷ ಸವಲತ್ತುಗಳನ್ನೆಲ್ಲನ ದಯಮಾಡಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ.